ಹಾಯ್ ಗಾಯ್ಸ್, ವೆಲ್ಕಮ್ ಟು ಸೌಖ್ಯ ಲೋಕ. ಇಲ್ಲಿ ನೋಡಿ ಎಷ್ಟು ಒಳ್ಳೆಯ ಹಲಸಿನಕಾಯಿ ಅಲ್ಲವ. ನಾವು ಇವತ್ತು ಇದರಿಂದ ಚಿಪ್ಸ್ ಮಾಡೋಣ, ಬನ್ನಿ ನೋಡೋಣ. ಎಲ್ಲ ಹಲಸಿನಕಾಯಿ ಬೆಳೆದಿದೆ ನಮ್ಮ ಊರಿನಲ್ಲಿ. ಇಲ್ಲಿ ನೋಡಿ, ಇದು ಹೆಚ್ಚಿದ ಹಲಸಿನಕಾಯಿ. ಇದನ್ನು ಈಗ ನಾವು ಬೀಜ ಮತ್ತು ಇದರ ಕಸಗಳನ್ನು ಸಪರೇಟ್ ಮಾಡುತ್ತೇವೆ. ಬನ್ನಿ ನೋಡೋಣ ಹೇಗೆ ಸಪರೇಟ್ ಮಾಡ್ತಾರೆ ಅಂತ. ನೋಡಿ, ಇಲ್ಲಿ 2 ಮಹಿಳೆಯರು ಇದನ್ನು ಸಪರೇಟ್ ಮಾಡುತ್ತಿದ್ದಾರೆ. ಇಲ್ಲಿ ನೋಡಿ ಹೇಗೆ ಸಪರೇಟ್ ಮಾಡುತ್ತಾರೆ ಅಂತ. ವಾವ್, ಎಂಥ ಸಪರೇಟ್ ಮಾಡ್ತಾರೆ ಮರ್ರೆ, ಕಲೆ ಉಂಟು ಇವರಲ್ಲಿ. ಇಲ್ಲಿ ನೋಡಿ, ಇದನ್ನು ಮೆಟ್ಟುಗತ್ತಿಯಿಂದ ಹೆಚ್ಚುತ್ತಿದ್ದಾರೆ. ಹೆಚ್ಚಾದ ಮೇಲೆ ನಾವು ಇದನ್ನು 10 ನಿಮಿಷಗಳ ಕಾಲ ಫ್ರೈ ಮಾಡುತ್ತೇವೆ ಗುರು. ಇದು ಫ್ರೈ ಆದ ಮೇಲೆ ಮಸ್ತಾಗುತ್ತದೆ ತಿನ್ನಲಿಕ್ಕೆ. ಈಗ ನಾವು ಫ್ರೈ ಮಾಡುವ ಸಮಯದಲ್ಲಿ ನಿಮಗೆ ನಾನು ಇದಕ್ಕೆ ಹಾಕುವ ಮಸಾಲೆ ಪೌಡರನ್ನು ಹೇಗೆ ಮಾಡುವುದೆಂದು ಹೇಳುತ್ತೇನೆ. ಇದಕ್ಕೆ ಮಸಾಲೆ ಪೌಡರ್ ಮಾಡಲು ಉಪ್ಪು, ಮೆಣಸಿನ ಪುಡಿ, ಇಂಗು, ಅರಿಶಿನ ಹಾಕುತ್ತಾರೆ. ಇಲ್ಲಿ ನೋಡಿ, ಮಸಾಲೆ ಪೌಡರ್ ತಯಾರಾಗಿದೆ. ಮಸ್ತುಂಟು ಅಲ್ಲವಾ? ಇದು ನೋಡಿ, ಈಗ 2ನೇ ಬಂಡಿಯೂ ಬಿಡುತ್ತಿದ್ದಾರೆ ಕರೀಲಿಕ್ಕೆ. ಈಗ ಇದು ರೆಡಿ ಆಗುತ್ತಾ ಬರುತ್ತದೆ. 10 ನಿಮಿಷಗಳ ಕಾಲ ಕರಿದ ಮೇಲೆ ರೆಡಿ ಆಗುತ್ತದೆ. ನೋಡುವ ಹೇಗೆ ರೆಡಿ ಆಗುತ್ತದೆ ಅಂತ. ಮರೆ ತಿನ್ನುವ ಕಾಣುತ್ತಾ ಉಂಟು, ಅಷ್ಟು ಚಲೋ ಮಾಡುತ್ತಾರೆ ಅಲ್ಲವಾ? ನಿಮಗೂ ಇಷ್ಟವಾ? ಕಾಮೆಂಟ್ ಮಾಡಿ. ಇಲ್ಲಿ ನೋಡಿ, ಇದು ರೆಡಿಯಾಗಿದೆ ಕರಿದು. ಇದಾದ ಮೇಲೆ ನಾವು ಈಗ ಇಲ್ಲಿ ನೋಡೋಣ, ಇದು 2ನೇ ಬಂಡಿಯೂ ಬಿಡುತ್ತಿದ್ದಾರೆ. ವಾವ್, ವಾಟ್ ಅ ಬ್ಯೂಟಿಫುಲ್. ಈಗ ನೋಡಿ, ಈಗ ಇದಕ್ಕೆ ಮಸಾಲೆ ಪೌಡರನ್ನು ಹಾಕುತ್ತಿದ್ದೇವೆ. ನಾವು ಹೇಳಿದ್ದೇವಲ್ಲ, ಓನ್ಲಿ 4 ಇಂಗ್ರೀಡಿಯೆಂಟ್ ಮಸಾಲೆ ಪೌಡರ್. ಆಯಿತಾ? ನೀವು ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಬಹುದು. ಈ ಹಲಸಿನಕಾಯಿ ಚಿಪ್ಸು ಟೀ ಮತ್ತು ಕಾಫಿ ಜೊತೆ ಒಳ್ಳೆಯ ಸ್ನ್ಯಾಕ್ಸ್. ನೀವು ಹಾಗೆ ತಿನ್ನಬಹುದು ಅಥವಾ ಟೀ ಕಾಫಿ ಜೊತೆಯೂ ತಿನ್ನಬಹುದು. ಎಷ್ಟು ಒಳ್ಳೆಯ ಸ್ನ್ಯಾಕ್ ಗೊತ್ತಾ? ಮಕ್ಕಳು, ಅಜ್ಜಂದಿರು ಎಲ್ಲರೂ ತಿನ್ನಲಿಕ್ಕೆ ಇಷ್ಟಪಡುತ್ತಾರೆ. ಇಷ್ಟು ಒಳ್ಳೆಯ ಸ್ನ್ಯಾಕ್ ಯಾರೂ ಕಾಣುವುದೇ ಇಲ್ಲ. ಆ ಪೇಟೆ ಚಿಪ್ಸ್ಗಿಂತ ಇದು ಭಾರಿ ಒಳ್ಳೆಯ ಸ್ನ್ಯಾಕು. ಎಲ್ಲರೂ ಮನೆಯಲ್ಲೇ ಮಾಡಿ ಇದನ್ನು ತಿನ್ನೋಣ ಮುಂದಿಂದ. ಈಗ ನೋಡಿ, ಒಳ್ಳೆಯದಾಗಿ ರೆಡಿಯಾಗಿದೆ, ತಿನ್ನಲಿಕ್ಕೆ ರೆಡಿ ಕಾಫಿ ಟೀ ಜೊತೆ. ಥ್ಯಾಂಕ್ ಯು. ಈಗ ಇಲ್ಲಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.